ಎಂತಂದರೆ ನಿನ್ನೆ ನಾನು ಜಾತ್ರೆಗೆ ಹೋಗಿದ್ದೆ. ಜಾತ್ರೆಗೆ ಹೋಗಿ ಬರುವಾಗ ಆಯಿತು. ಇವತ್ತು ಬೆಳಿಗ್ಗೆ ಬೂಲಿ ಎಲ್ಲ ಸಿಕ್ಕಾಗ ನನಗೆ 4:30 ಆಗಿದೆ. ಇವತ್ತು ಕೆಲಿಂಜದಲ್ಲಿ ಜಾತ್ರೆ ಇರ್ತದ್ದು. ಊರಲ್ಲಿ ಬಂದಾಗ ಇದಾಯಿತು, ಜಾತ್ರೆಗೆ ಹೋಗೋದು, ನೇಮಕ್ಕೆ ಹೋಗೋದು, ಮತ್ತು ಎಲ್ಲ ಮದುವೆ ಸಮ್ಮಾನ ಗಿಮ್ಮನ ಎಲ್ಲ ಅದೇ ಆಯಿತು ಊರಲ್ಲಿ. ಮತ್ತೆ ಬೇರೆ ಎಂತ ಇಲ್ಲ, ತೋರಿಸಿರಲಿಲ್ಲ. ಇದು ನಮ್ಮದೊಂದು ಸಣ್ಣ ಮನೆ, ಪುಟ್ಟ ಮನೆ. ಇನ್ನು ದೊಡ್ಡದು ಮಾಡಬೇಕಂತ ದೊಡ್ಡ ಪ್ಲ್ಯಾನ್ ಉಂಟು. ಆದರೆ ನಮಗೆ ಫಿನಾನ್ಷಿಯಲಿ ಬೇಕಲ್ಲ ಮಾಡಬೇಕಾದ್ರೆ. ಎಲ್ಲ ಅರ್ನಿಂಗ್ ಮಾಡಿ ನಂತರ ಮಾಡ್ಕೊಳ್ಳಿ. ಇದನ್ನು ಯಾಕಂತ ಹೇಳಿದ್ರೆ ನಾನು ಗಾಡಿಯನ್ನು ಬಸ್ಸಲ್ಲಿ ಗಾಡಿಯನ್ನು ಇದು ಲಾಜಿಸ್ಟಿಕ್ಸಲ್ಲಿ ಹಾಕಲ್ಲ, ನಾನೇ ಬಿಡ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಯಾವುದೆಲ್ಲ ಮೀನು ಅಂತ ಹೇಳಿದ್ರೆ ವಿಟ್ಲದಲ್ಲೇ ಫೇಮಸ್. ಅಂದ್ರೆ ಸಾಧಾರಣ 10-15 ವರ್ಷಗಳಿಂದ ಇದು ತುಂಬಾ ಫೇಮಸ್ ಆಗಿ ಇಲ್ಲಿ ಜನಗಳು ದಂಗುಳಿ ಇರುತ್ತೆ. ಅಂದ್ರೆ ಇವರ ಮೀನಿನ ವ್ಯಾಪಾರದ ಸ್ಟೈಲು, ಅವರ ಸೇವೆ ಮತ್ತು ಮೀನಿನ ಕ್ವಾಲಿಟಿ ಮತ್ತು ಅವರ ಕಸ್ಟಮರ್ಗಳು 10-15 ವರ್ಷಗಳಿಂದ ಯಾರೆಲ್ಲ ಇದ್ರು ಅವರು ಇವತ್ತಿಗೂ ಇದ್ದಾರೆ. ನೋಡಿ, ಇವೆಲ್ಲ ದೊಡ್ಡ ಗಾತ್ರದ ಮೀನುಗಳು ಅಲ್ಲ, ಇದು ಮದಿಮಲ್ಲಲ್ಲಿ ದೊಡ್ಡದು ಡಿಸ್ಕೋ ಮೀನುಗಳು ಅತ್ಯಂತ ಆರೋಗ್ಯಕರ ಅಂತ ನಾನು ಹೇಳ್ತಾ ಇದ್ದೇನೆ. ತಾಜಾ ಆಗಿ ಸಿಗುವಾಗ ತುಂಬಾ ಆರೋಗ್ಯಕರ. ಓಕೆ, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತಾ, ಇವತ್ತು ನಾನು ಮಂಗಳೂರಲ್ಲಿದ್ದೇನೆ, ಅಂದರೆ ನಮ್ಮ ಊರಲ್ಲಿದ್ದೇನೆ. ಇವತ್ತು ಮೀನು ತರಲಿಕ್ಕೆ ಹೋಗ್ಲಿಕ್ಕೆ ಇದ್ದೇನೆ ನಾನು, ಶನಿವಾರಲ್ಲಿ ಇವತ್ತು. ಹಾಗೆ ಮೀನು ತರಲಿಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಮಾರ್ಕೆಟಿಗೆ ಬರ್ತದೆ ಮೀನು, ಹಾಗೆ ಹೋಗಿ ತರಬೇಕು. ಯಾವುದು ಬಂಗುಡೆಯ, ಭೂತೆಯ, ಅಂಜಲ ಅಂತೆಲ್ಲ ನಾನು ಯೋಚನೆ ಮಾಡ್ತಿದ್ದೀನಿ. ಹೋಗಿ ನೋಡಬೇಕೀಗ. ಅಂಜಲೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ, ಭೂತ ಎಲ್ಲ ಸಿಗ್ತದೆ 200 ರೂಪಾಯಿ ಸಿಗ್ತದೆ. ಮತ್ತು ಎಂತಂದರೆ ನಿನ್ನೆ ನಾನು ಜಾತ್ರೆಗೆ ಹೋಗಿದ್ದೆ. ಜಾತ್ರೆಗೆ ಹೋಗಿ ಬರುವಾಗ ಆಯಿತು. ಇವತ್ತು ಬೆಳಿಗ್ಗೆ ಬೂಲಿ ಎಲ್ಲ ಸಿಕ್ಕಾಗ ನನಗೆ 4:30 ಆಗಿದೆ. ಇವತ್ತು ಕೆಲಿಂಜದಲ್ಲಿ ಜಾತ್ರೆ ಇರ್ತದ್ದು. ಊರಲ್ಲಿ ಬಂದಾಗ ಇದಾಯಿತು, ಜಾತ್ರೆಗೆ ಹೋಗೋದು, ನೇಮಕ್ಕೆ ಹೋಗೋದು, ಮತ್ತು ಎಲ್ಲ ಮದುವೆ ಸಮ್ಮಾನ ಗಿಮ್ಮನ ಎಲ್ಲ ಅದೇ ಆಯಿತು ಊರಲ್ಲಿ. ಮತ್ತು ಬೇರೆ ಎಂತಿಲ್ಲ. ನೋಡ್ತಿರ್ಬೋದು, ಇದು ನಮ್ಮದು ಮನೆ. ಈವರೆಗೆ ವೀಡಿಯೋದಲ್ಲಿ ತೋರಿಸಿರಲಿಲ್ಲ. ಇದು ನಮ್ಮದೊಂದು ಸಣ್ಣ ಮನೆ, ಪುಟ್ಟ ಮನೆ. ಇನ್ನು ದೊಡ್ಡದು ಮಾಡಬೇಕಂತ ದೊಡ್ಡ ಪ್ಲ್ಯಾನ್ ಉಂಟು. ಆದರೆ ನಮಗೆ ಫಿನಾನ್ಷಿಯಲಿ ಬೇಕಲ್ಲ ಮಾಡಬೇಕಾದ್ರೆ. ಎಲ್ಲ ಅರ್ನಿಂಗ್ ಮಾಡಿ ನಂತರ ಮಾಡ್ಕೊಳ್ಳೋದು. ನೋಡಿ, ವಿಷ್ಣು ಇಲ್ಲದಾನೆ. ವಿಷ್ಣು, ಅಯ್ಯೋ ಇವರು ನಾನು ಮಾತಾಡೋಗ್ಲೇ ಮಿಕ್ಸಿ ಆನ್ ಮಾಡಲಿಕ್ಕೆ ಎಂಥ ಕಾರಣ ಗೊತ್ತಿಲ್ಲ. ಮತ್ತು ನೀವೆಲ್ಲ ಆರಾಮಿದ್ದೀರ ಅಂತ ಅಂದ್ಕೊಳ್ತೇನೆ. ಹೋಗೋ ಈಗ ವಿಟ್ಲದಿಂದ ಮೀನು ತರುವ. ಯಾವ ರೀತಿ ಎಂತೆಂಥ ಮೀನೆಲ್ಲ ಉಂಟು ಅಂತೇಳಿ ನೋಡುವ. ಹೆಚ್ಚಿನ ಅಂಶಕ್ಕೆ ಖಾಲಿ ಆಗಿರ್ಬೋದು ಮೀನೆಲ್ಲ, ಯಾಕಂದರೆ ಅಲ್ಲಿ 8:30-9 ಗಂಟೆಗೆ ಮೀನು ಬಂದಿರ್ತದೆ. ಈಗ ಸಿಗೋದು ಡೌಟು, ಹೋಗಿ ನೋಡುವ ಸಿಗ್ತದೆ ಅಂತೇಳಿ. ಎಂತಿಲ್ಲ ಸ್ನೇಹಿತರೆ, ಮಂಗಳೂರಲ್ಲಿ ತುಂಬ ಬಿಸಿಲು. ನೋಡಿ, ನನ್ನ ಮುಖ ನೋಡೋ ಗೊತ್ತಾಗ್ಬೋದು, ಕಣ್ಣೆಲ್ಲ ಕಾಣುವುದಿಲ್ಲ. ಮೊದಲೇ ನನ್ನದು ಆನೆಯ ಕಣ್ಣಿನಾಗೆ, ಜೀವ ದೊಡ್ಡದು, ಕಣ್ಣು ಕಾಣುವುದಿಲ್ಲ. ಎಲ್ಲರೂ ಹೇಳ್ತಾರೆ ಇನ್ನು ಕಣ್ಣೆಂತ ಮಾರ ಸಣ್ಣ. ನೋಡಿ ಈಗ ಬಿಸಿಲು ನೋಡಿ, ನೆತ್ತಿಗೆ ಹೊಡಿತು ಉಂಟು. ಕಾಣ್ತಾನೆ ಸೂರ್ಯ ನಿಮಗೆ? ಇಲ್ಲ, ಕಾಣಲಿಕ್ಕಿಲ್ಲ. ಯಾಕಂದರೆ ಅಷ್ಟೇ ಬಿಸಿಲುಂಟು ಇಲ್ಲಿ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ನಾನು ವಿಷ್ಣುವನ್ನು ತುಂಬ ಮಿಸ್ ಮಾಡ್ತಿದ್ದೆ. ಆಯಿತು 3 ತಿಂಗಳಾಯಿತು ಗಾಡಿ ತಗೊಂಡೋಗೋದು. ಮನೆಯಲ್ಲಿ ಗಾಡಿ ತಗೊಂಡೋಗೋರಿಗೆ ಬಿಡುತ್ತೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ರೀಸನ್ ಯಾಕಂತ ಹೇಳಿದರೆ, ನಾನು ಗಾಡಿಯನ್ನು ಇದು ಲಾಜಿಸ್ಟಿಕ್ಸಲ್ಲಿ ಹಾಕಲ್ಲ, ನಾನೇ ಬಿಡ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಅವರಿಗೆ ತುಂಬ ಭಯ ಗಾಡಿಯಲ್ಲಿ ಹೋಗೋದಂತ. ಏನು ಗೊತ್ತಿಲ್ಲ, ಎಂಥ ಭಯ ಬರ್ತಾರೆ ಗೊತ್ತಿಲ್ಲ. ನಿಮ್ಮ ಮನೇಲಿ ಕೂಡ ಹೇಗಿದ್ದರೆ ಕಮೆಂಟ್ ಮಾಡಿ. ಮತ್ತು ನೋಡಿ, ವಿಷ್ಣು ಇದು ನಾನು ತುಂಬ ನಾನೇ ಅರ್ನ್ ಮಾಡಿದಂಥ ಹಣದಿಂದ ತೆಗೆದಂಥ ಬೈಕ್ ಇದು. 200 ಲೋನ್ ಇದೆ, 40,000 ಬಡ್ಡಿ ಬರ್ತದೆ. ನಾನು ಗಾಡಿಯನ್ನು ಸೇಲ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಮತ್ತು ನೋಡಬೇಕು, ನಾವು ಹಾಗೆ ಮಿಡಲ್ ಕ್ಲಾಸ್ನವರು ಏನಾದರೂ ಮಾಡಬೇಕಾದ್ರೆ ಇನ್ನೊಂದೇನಾದರೂ ಸೇಲ್ ಮಾಡಬೇಕಷ್ಟೇ, ಇಲ್ಲ ಬೇರೆ ಏನು ಮಾಡುವಾಗಿಲ್ಲ. ಓಕೆ, ಈಗ ನಾವು ಫಿಶ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಮೀನು ತರುವ. ಹೆಚ್ಚಿನ ಅಂಶಕ್ಕೆ ಮೀನು ಇರಲಿಕ್ಕಿಲ್ಲ, 12 ಗಂಟೆ ಆಯಿತು. ಇನ್ನಲ್ಲಿ ಎಲ್ಲ ಮೀನು ಖಾಲಿ ಆಗೋದು, ಸಿದ್ದಿಗೆ ಹೋಗಿರ್ಬೋದು ಈಗ ಮನೆಗೆ. ನೋಡುವ ಹೋಗಿ. ಸೊ ಗೈಸ್, ಈಗ ಫಿಶ್ ಮಾರ್ಕೆಟಿಗೆ ಬಂದಾಯಿತು. ಇನ್ನು ಮೀನು ತಗೊಳ್ಳೋದು. ಇಲ್ಲಿ ಏನೆಲ್ಲ ಮೀನು ಉಂಟು ಅಂತ ನೋಡುವ ಬನ್ನಿ. ಯಾವುದೆಲ್ಲ ಮೀನು ಉಂಟಣ್ಣ? ಯಾವ ಮೀನು ಬೇಕು? ಮೀನು ಯಾವುದೆಲ್ಲ ಬೇಕಿದೆ? ಮೀನಿದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮೀನಿದೆಲ್ಲ ಯಾವುದು? ಓಕೆ, ಇದು ಬಶೀರ್ನವರ ಮೀನು ಅಂತ ಹೇಳಿದ್ರೆ ವಿಟ್ಲದಲ್ಲೇ ಫೇಮಸ್. ಅಂದ್ರೆ ಸಾಧಾರಣ 10-15 ವರ್ಷಗಳಿಂದ ಇದು ತುಂಬಾ ಫೇಮಸ್ ಆಗಿ ಇಲ್ಲಿ ಜನಗಳು ದಂಗುಳಿ ಇರ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ ತನಕ ದಂಗುಳಿ ಇಲ್ಲಿ ಇರುತ್ತೆ. ಅಂದ್ರೆ ಇವರ ಮೀನಿನ ವ್ಯಾಪಾರದ ಸ್ಟೈಲು, ಅವರ ಸೇವೆ ಮತ್ತು ಮೀನಿನ ಕ್ವಾಲಿಟಿ ಮತ್ತು ಅವರ ದರ. ಜನರುಗಳು ಮೀನು ತಗೊಂಡಾಗ, ಉದಾಹರಣೆಗೆ ಒಬ್ಬರು ಕಸ್ಟಮರ್ ಬಂದು
ಒಂದು 200 ರೂಪಾಯಿ ಮೀನು ತಗೊಂಡು 200 ರೂಪಾಯಿ ಕ್ವಾಂಟಿಟಿ ಹೊರಗಡೆ ಎಷ್ಟು ಸಿಗುತ್ತೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾನೆ, ಪುನಃ ಒಂದು 4-5 ಎಕ್ಸ್ಟ್ರಾ ಹಾಕಿ ಕೊಡ್ತಾನೆ. ಓಕೆ, ಜನರುಗಳನ್ನ ಬೇಗ ಬೇಗ ಮೀನು ಕೊಟ್ಟು ಕಳಿಸ್ತಾನೆ. ಅದೇ ರೀತಿ ಮೀನುಗಳನ್ನ ಕ್ಲಿಯರ್ ಮಾಡಿ ಕೊಡ್ತಾನೆ ಇಲ್ಲಿ. ಆದ ಕಾರಣ ಜನರುಗಳಿಗೆ ತುಂಬಾ ಇಷ್ಟ. ಅದೇ ರೀತಿ ಜನರುಗಳು ಬೇರೆ ಯಾವ ಕಡೆ ಹೋಗದೆ ಯಾವಾಗಲೂ ಇವರ ಮೀನಿನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಸೊ ಇವನ ಕಸ್ಟಮರ್ಗಳು 10-15 ಅವರು ಇವತ್ತಿಗೂ ಇದ್ದಾರೆ. ಒಂದು 2-3% ಹಾಕಿ ಆಚೆ ಈಚೆ ಆಗಿರ್ಬೋದು, ಆದರೆ ಜನರುಗಳು ತುಂಬ ಇಷ್ಟಪಟ್ಟು ಇಲ್ಲಿಗೇನೆ ಬರ್ತಾರೆ. ಮನೆಯವರು ಕೂಡ ಕಾಯೋದು ಬಶೀರ್ನ ಮೀನು ಅಂತ ಹೇಳಿ. ಸೊ ನಾನು ಕೂಡ ಹಾಗೇನೆ, ನಾವು ಫ್ರೆಂಡ್ಸ್ ಆದರೂ ಕೂಡ ಮೀನಿನ ಅವಶ್ಯಕತೆ ಇದ್ದಾಗ ಬರ್ತಾ ಇದ್ದೇವೆ. ಹೌದು, 100%. ಇದು ವಿಟ್ಲದ ತುಂಬ ಫೇಮಸ್ ಫಿಶ್ ಮಾರ್ಕೆಟ್. ವಿಟ್ಲದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಜಿಲ್ಲೆಯಲ್ಲಿ ಬಶೀರ್ನ ಮೀನು, ವಿಟ್ಲ ಬಶೀರ್ನ ಮೀನು, ಮೀನಿನ ಬಶೀರು ಅಂದರೆ ಫೇಮಸ್. ನಿಮ್ಮ ಹೆಸರು? ನನ್ನ ಹೆಸರು ಝ್ಯಾಕ್ ಪುಣಚ ಅಂತ ಹೇಳಿ. ಝ್ಯಾಕ್ ಪುಣಚ? ಹೌದು. ಇವರು ಝ್ಯಾಕ್ ಅವರು ಇದರಲ್ಲಿ ಇಲ್ಲಿ ಕಾಸ್ಟ್ಲಿಸ್ಟ್ ಮೀನು ಅಂದ್ರೆ ಯಾವ್ದು ಬರ್ತದೆ? ಯಾವುದು ಕಾಸ್ಟ್ಲಿ ಮೀನು? ತುಂಬಾ ಕಾಸ್ಟ್ಲಿ ಮೀನು ಅಂತ ಹೇಳಿ. ಕಾಸ್ಟ್ಲಿ ಮೀನುಗಳಲ್ಲಿ ಯೂಶುವಲಿ ಜನರುಗಳು ಕೇಳೋದು ಮಾಂಜಿ, ಅಂಜಲ್. ಮಾಂಜಿ ಮತ್ತು ಅಂಜಲ್ ಜನರುಗಳು ಯೂಶುವಲ್ ಆಗಿ ಕೇಳೋದೆ ಮಾಂಜಿ, ಅಂಜಲ್. ಅದು ಇಲ್ಲಿಯೂ ಕಾಸ್ಟ್ಲಿ ಮೀನು, ಹೊರಗಡೆನೂ ಕಾಸ್ಟ್ಲಿ ಮೀನು. ಅದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಮೀನುಗಳು ಇಲ್ಲಿ ಮಾರಕ್ಕೂ ಆಗೋದಿಲ್ಲ. ಜನರುಗಳು ಅವರ ಆರ್ಥಿಕ ಸ್ಥಿತಿ ಅನುಸಾರ ಬೈ ಮಾಡೋದಕ್ಕೂ ಆಗೋದಿಲ್ಲ. ಯಾರಿಗೆ ಕಾಸ್ಟ್ಲಿ ಮೀನು ಬೇಕಂತ ಇದೆ, ಈಗಾಗಲೇ ಜನರ ಮಧ್ಯೆ ಫೇಮಸ್ ಆಗಿರುವಂತಹ ಕಾಸ್ಟ್ಲಿ ಮೀನುಗಳು ಅಂಜಲ್ ಮತ್ತು ಮಾಂಜಿ. ಮತ್ತೆ ಹೈಯೆಸ್ಟ್ ಸೇಲ್ ಅಲ್ಲಿ ಇರುವಂತ ಮೀನು ಯಾವುದಿಲ್ಲ? ಹೈಯೆಸ್ಟ್ ಸೇಲ್ ಆಗುವಂತ ಇಲ್ಲಿ ಸೇಲ್ ಆಗುವಂತ ಮೀನುಗಳು ನಾನು ಕಂಡುಕೊಂಡಂತೆ ಬೂತಾಯಿ, ಬಂಗುಡೆ, ಮದಿಮಾಲ್, ಮುರು ಇವುಗಳು ಜಾಸ್ತಿಯಾಗಿ ಸೇಲ್ ಆಗ್ತವೆ. ಹೈಯೆಸ್ಟ್ ಪ್ರೋಟೀನ್ ಇರುವ ಮೀನು ಯಾವ್ದಂತ ಗೊತ್ತಾ ನಿಮಗೆ? ಸಾರಿ, ಹೈಯೆಸ್ಟ್ ಪ್ರೋಟೀನ್ ಇರುವಂತ ಮೀನು ಯಾವ್ದಂತ? ಪ್ರೋಟೀನ್ ಏನಾದ್ರು? ಹೈಯೆಸ್ಟ್ ಪ್ರೋಟೀನ್ ಇರುವಂತಹ ಮೀನುಗಳು ಜಾಸ್ತಿಯಾಗಿ, ಇವಾಗ ನಾನೊಬ್ಬ ಸೈನ್ಸ್ ಸ್ಟೂಡೆಂಟ್, ನನಗೆ ಗೊತ್ತಿರೋ ಪ್ರಕಾರ ಹೈಯೆಸ್ಟ್ ಪ್ರೋಟೀನ್ ಇರುವಂಥ ಮೀನುಗಳು ಬಂಗುಡೆ, ಬೂತಾಯಿ ಅಂತಲೇ ಹೇಳ್ಬೋದು. ಬೂತಾಯಿ, ಅದರಲ್ಲಿ ಹೆಚ್ಚಾಗಿ ಬೂತಾಯಿ, ಅದರಲ್ಲಿರುವಂಥ ಆಮ್ಲ, ಅದು ಈಗ ನೋಡಿ ಡ್ರಗ್ಸ್ಗಳಲ್ಲಿ ಯೂಸ್ ಆಗ್ತದೆ, ಔಷಧಗಳು ಯೂಸ್ ಮಾಡ್ತಾರೆ. ಮೀನಿನ ಹೆಸರು ಹೇಳ್ಬೋದಾ? ಓಕೆ, ಮೀನುಗಳು ಯೂಶ್ವಲಿ ಮೀನುಗಳು ಪ್ರತಿದಿನ ಲಭ್ಯ ಆಗುವಂತಹ ಮೀನುಗಳು ಮಾರ್ಕೆಟಲ್ಲಿ ಜನರುಗಳಿಗೆ ಗೊತ್ತಿರುವಂತಹ ಮೀನುಗಳು ಬೂತಾಯಿ. ಇದು ಬೂತಾಯಿ. ಅದೇ ರೀತಿ ನೋಡಿ, ಇದು ಬಂಗುಡೆ, ಇದು ಬ್ಯಾಟ್ ಮೀನು, ಹೂ ಮೀನು. ನೋಡಿ, ಇದೆಲ್ಲ ದೊಡ್ಡ ಗಾತ್ರದ ಮೀನುಗಳು. ಇಲ್ಲಿ ನೋಡಿ, ಇದು ಚಕ್ರಮಾಂಜಿ, ಇದು ಡಿಸ್ಕೋ, ಇದು ಮುರು, ಅದು ಡೆಂಜಿ, ಇದು ಬಂಗುಡೆ, ಇದು ಬೂತಾಯಿ, ಅದು ಕಾಂಡಾಯಿ ಮೀನು ಅಲ್ಲೇ 80. ಇವುಗಳು ಹೆಚ್ಚಾಗಿ ಲಭ್ಯವಾಗುವಂತಹ ಮೀನುಗಳು ಮಾರುಕಟ್ಟೆಯಲ್ಲಿ. ಇಲ್ಲೂ ಕೂಡ ಎಸ್ ಅಲ್ಲ, ಇದು ಮದಿಮಲ್ಲಲ್ಲಿ ದೊಡ್ಡದು ಡಿಸ್ಕೋ, ದೊಡ್ಡ ಡಿಸ್ಕೋ, ಸಣ್ಣ ಡಿಸ್ಕೋ. ಹೌದು, 100%. ಇವಾಗ ಎಲ್ಲ ಊರುಗಳಲ್ಲೂ ಮೀನಿನ ಮಾರ್ಕೆಟ್ ಇರ್ತದೆ. ಉದಾಹರಣೆ ಪರಂಗಿಪೇಟೆ, ಕಲ್ಲಡ್ಕ, ಹೌದು, ಮತ್ತೆ ಪುತ್ತೂರು. ಆದ್ರೆ ಫೇಮಸ್ ಆಗಿರುವಂತಹ ಮೀನಿನ ಮಾರುಕಟ್ಟೆಗಳು ಒಂದು ಪರಂಗಿಪೇಟೆ, ಒಂದು ವಿಟ್ಲ, ಕಲ್ಲಡ್ಕ. ಜಾಸ್ತಿಯಾಗಿ ಜನರುಗಳು ಈ ಭಾಗದ ಜನರುಗಳು ಹೆಚ್ಚಾಗಿ ಓಡಾಡುವಂತ, ಮೀನಿಗಾಗಿ ಓಡಾಡುವಂತ, ಹಾಗೆ ಮೀನಿಗಾಗಿ ಕಾಯುವಂತಹ ಪ್ರದೇಶಗಳು ಈ ಸ್ಥಳಗಳು. 100%. ಇವಾಗ ನೋಡಿ, ತರಕಾರಿಗಳು ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದವು ಆಹಾರ ಅಂತ ಹೇಳ್ತಾರೆ. ಆದರೆ ತರಕಾರಿಗಳು ಇವತ್ತು ಕೆಮಿಕಲ್ಗಳು, ಅದೇ ರೀತಿ ಪೆಸ್ಟಿಸೈಡ್ಗಳು, ಅದೇ ರೀತಿ ಕ್ರಿಮಿನಾಶಕಗಳು, ವಿವಿಧ ರೀತಿಯ ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ತರಕಾರಿಗಳು ಇವತ್ತು ವಿಷಕಾರಿಗಳಾಗಿವೆ. ಆದರೆ ಸ್ವಲ್ಪ ಹೋಪ್ಸ್ ಇರುವಂಥ ಮಟನ್ ಮತ್ತು ಮೀನುಗಳಲ್ಲೂ ಕೂಡ ಕೆಡದಂತೆ ಕೆಲವು ಪೌಡರ್ಗಳ ಬಳಸ್ತಾರಂತ ಹೇಳಲಾಗ್ತದೆ. ಅದು ಯಾವ ಸೀಸನ್ ಅಲ್ಲಿ ಬಳಸ್ತಾರಂತ ಗೊತ್ತಿಲ್ಲ. ಆದ್ರೆ ನಾವು ಯೂಶುವಲಿ ಈಗಲೇ ನೋಡೋದಾದ್ರೆ ಮೀನುಗಳು ಅತ್ಯಂತ ಆರೋಗ್ಯಕರ ಅಂತ ನಾನು ಹೇಳ್ತಾ ಇದ್ದೇನೆ. ತಾಜಾ ಆಗಿ ಸಿಗುವಾಗ ತುಂಬಾ ಆರೋಗ್ಯಕರ. ಓಕೆ, ಅದೇ ರೀತಿ ಮಟನ್ ಸಹ ಆರೋಗ್ಯಕರ ಅಂತಲೇ ಹೇಳ್ಬೋದು. ಉಳಿದಂತೆ ಫ್ರೂಟ್ಸ್ಗಳಾಗ್ಲಿ, ತರಕಾರಿಗಳಾಗ್ಲಿ ಕೆಡದಂತೆ ಇರುವಂತಹ ಅದಕ್ಕೆ ಆಮಕಗಳಾಗಲಿ, ರಾಸಾಯನಿಕಗಳಾಗಲಿ, ಅದರಿಂದ ಅದರಲ್ಲಿರುವಂತಹ ಜೀವಸತ್ವಗಳು, ಅದರಲ್ಲಿಂತ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ಗಳು ಸತ್ತು ಹೋಗುತ್ತವೆ ತರಕಾರಿಗಳಿರುವಂತ. ಆದ್ರೆ ಮೀನುಗಳನ್ನ ಧೈರ್ಯವಾಗಿ ನಾವು ತಾಜಾ ಮೀನುಗಳು ಸಿಕ್ಕಿದ್ರೆ ಧೈರ್ಯವಾಗಿ ಬಳಸ್ಬೋದು. ಆರೋಗ್ಯಕ್ಕೆ ಯಾವ್ದು ತೊಂದರೆ ಇಲ್ಲ, ಎಲ್ಲರ ಆರೋಗ್ಯನೂ ಸೇಫ್. ಈಗ ಈ ಮೀನುಗಳೆಲ್ಲ ಇದರಲ್ಲಿ
ಅದೇ ನಾನು ಹೇಳಿದ್ದು. ಆ ಜನರುಗಳು ವಿವಿಧ ರೀತಿಯಲ್ಲಿ ಹೇಳ್ತಾರೆ. ನಮಗೂ ಅದರ ಬಗ್ಗೆ ನಾನು ಹೆಚ್ಚಾಗಿ ಸ್ಟಡಿ ಮಾಡಿರಲಿಲ್ಲ. ಹೇಳ್ತಾರೆ ಕೆಲವಂತ ಇಡುವ ಪೌಡರ್, ಅದು ಹೆಣ ಕರೆದಂತ ಇಡುವ ಪೌಡರ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇಲ್ಲಂತೂ ನಮ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಷದ ಹೆಚ್ಚಿನ ಸಮಯಗಳಲ್ಲಿ ಇಲ್ಲಿ ತಾಜಾ ಮೀನುಗಳನ್ನು ನಾವು ಪಡಿತೇವೆ. ಅದಲ್ಲದೆ ಈಗ ಐಸ್ ಆಗಿ ಸಂರಕ್ಷಿಸುವಂಥ ಮೀನುಗಳು, ಅವುಗಳ ಬಗ್ಗೆ ಹೇಳ್ತಾರೆ. ಅದು ಕ್ಯಾಂಡಿ ಮೀನು ಅಂತ ಹೇಳ್ತಾರೆ ಅವರೇ, ಬಶೀರ್ ಹೇಳ್ತಾರೆ. ತಾಜಾ ಮೀನಿಂದ ತಾಜಾ ಹೇಳ್ತಾರೆ. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಜನಗಳ ಸುಳ್ಳು ಮಾಹಿತಿ ಎಲ್ಲ ಕೇಳಿ ಅಫ್ಕೋರ್ಸ್ ಯಾಕೆಂತ ಹೇಳಿದ್ರೆ ಕೆಲವು ಥರ ಎಲ್ಲ ವಿಷಯಗಳಲ್ಲೂ ಕೂಡ ಸುಳ್ಳು ಸುದ್ದಿಗಳು ಬರ್ಬೋದು, ಸತ್ಯ ಸುದ್ದಿಗಳು ಬರ್ಬೋದು. ಆದರೆ ಎಷ್ಟು ಯಾವ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ನಮಗೆ ಅದರ ಬಗ್ಗೆ ಸ್ಟಡಿ ಮಾಡಿದ್ರು ಅಂತಲೇ ಗೊತ್ತಾಗುತ್ತೆ. ಖಂಡಿತ ಹೌದು. ಎಸ್, ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು. Hi, Mandy. Hi, Mandy. Hi. Yes. ಕಾಂಡೆ ಏನಪ್ಪ ಉದಾರ ಬಶೀರತಿ ಓಕೆ ಸ್ನೇಹಿತರೆ, ಈಗ ಇಲ್ಲಿ ಮಾತಾಡಿಸಲ್ಲ ಆಯ್ತು. ಒಳ್ಳೆ ಮಾತಾಡಿದ್ರು ಮೀನಿನ ಬಗ್ಗೆ. ಈಗ ಮೀನು ತಗೊಳ್ಬೇಕು, ಯಾವ ತಗೊಳ್ಳೋದು ಅಂತ ನೋಡುವ. ಬೂತೆ ತಗೊಳ್ಳೋದು ಇದ್ದೇನೆ. ಬೂತೆ ಆದರೆ ಈಸಿಯಾಗಿ ಮಾಡಲಿ ಆಗುತ್ತೆ. ಬೂತೆ ತಗೊಳ್ಳೋದು ಅದು ಒಮೆಗಾ 3 ಕೂಡ ತುಂಬ ಹೆಚ್ಚಾಗಿ ಒಮೆಗಾ 3 ಒಳ್ಳೆ ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ಬೂತೆ ತಗೊಂಡು ಹೋಗ್ಬೋದು. ಬಶೀರಣ್ಣ, ಇದು ಬೂತಾಯಿ ಕೊಡ್ತೀರಾ? ಎಷ್ಟು ಬೂತಾಯಿ? ಹಾಂ, 1 kg. 1 kg ಕೊಡಿ. here Barmud one and famous here. ಅಲ್ಲಂದು ಏನ ಪನ್ಪಣೆ ಬೇರೆ ರೇಟಿಗೆ ಎಂಟ್ರಲ್ಲಿ ಇದು ಕೊರ್ಲಿಂದ ಬಂಡಾನು ಯಾವ ಕಟಂಬರು. ಎಸ್ ಸ್ನೇಹಿತರೆ, ಮೀನು ತಗೊಂಡೆ, ಬೂತೆ ತಗೊಂಡೆ ಅದಕ್ಕೆ ಒಂದು ಮಧ್ಯಮ ಇದು ಇಸ್ಕೋಬೇಕಂತ ಹೇಳಿದೆ. ಇಸ್ಕೊಂಡು ಫ್ರೀಯಾಗಿ ಕೊಟ್ಟರು ನೋಡಿ. ಅದಕ್ಕೆ ಬಶೀರ್ ಅಂತ ಹೇಳಿದ್ರು. ಇವರು ತುಂಬ ಫೇಮಸ್ ಇವರು ಬೆಟ್ಟದಲ್ಲಿ ಮೀನು ಮಾರೋದ್ರಲ್ಲಿ ನಮ್ಮ ಊರಲ್ಲಿ. ಓಕೆ, ಇನ್ನು ಹೊರಡುವ. ಇನ್ನು ಮನೆಗೆ ಹೋಗಿ ಮೀನನ್ನೇನಾದ್ರು ಫ್ರೈ ಮಾಡೋದು. ಬಶೀರ್ ಬಾಯ್, ಥ್ಯಾಂಕ್ ಯು. ಓಕೆ ಸ್ನೇಹಿತರಾಗಿದೆ, ಫಿಶ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿದಾಗಾಯಿತು. ಏನು ಗೊತ್ತುಂಟ, ಈ ಜನರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಖುಷಿ ಆಗ್ತದೆ. ಅಂದರೆ ಈಗ ಅಲ್ಲಿ ಒಳ್ಳೆ ಮಾತಾಡಿದರು, ಏನು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅದೇ ಆ ರೀತಿ ರೆಸ್ಪಾನ್ಸ್ ಕೊಡೋದು ತುಂಬ ಖುಷಿ ಆಗ್ತದೆ. ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಎಂತ ಉಮೇದು ಬರ್ತದೆ ಅಂತ ಹೇಳ್ತಾರಲ್ಲ, ನಮಗೆ ತುಳುವಲ್ಲಿ ಕನ್ನಡದಲ್ಲಿ ಹೇಗೆ ಹೇಳೋದು, ಇಂಟ್ರೆಸ್ಟ್ ಬರ್ತದೆ ಇನ್ನು ಕೂಡ. ಈಗ ನಮ್ಮದು ಸೀಮೆ ದೇವಸ್ಥಾನ ಉಂಟು, ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ. ಆ ದೇವಸ್ಥಾನದಲ್ಲಿ ಇದ್ದೇನೆ. ಕೆಳಗಡೆ ನೋಡಿ ಬಾತುಕೋಳಿಗಳೆಲ್ಲ ಉಂಟು. ಮೊದಲ ಕೆಲಸ ಮುಗೀತು, ಮೀನು ತೆಗೆಯುವುದು. ಈಗ 2ನೇ ಕೆಲಸ ಸ್ವಲ್ಪ ಆಯಿಲ್ ಆಗ್ಲಿತ್ತು, ಚೈನ್ ಆಯಿಲ್. ಹಾಗೆ ರೋಷನ್ ಅವರ ಗ್ಯಾರೇಜ್ಗೆ ಬಂದು, ರೋಷನ್ ಅವರೇ ಸ್ವಲ್ಪ ಚೈನ್ ಆಯಿಲ್ ಹಾಕ್ಬೇಕಿತ್ತು, ಹಾಕ್ತೀರಾ? ಇಜ್ಜಿ ಇತ್ತ ಒಂಜಿ ಈ ನಾನು ಕಂಟಿನ್ಯೂ ಮಾಡ್ಬೋದು. ಒಂದು 1 ವರ್ಷ ಮಾಡಂದ, 1-2 ವರ್ಷ ಮಾಡಂದ ನಂಗೆ ಲೂಸ್ ಆಗ್ತದ. ಇಲ್ಲಲ್ಲಿ ಪುಡಿ ಗಾಡಿ ಉಂಟದು ನಾನು ಕೂಡ ಹೋಯ್ತು. ಹಾ, ಐಕೆ ಗೋಣಿ ಮಾಡಿದ್ದೀವಿ.
ಹಲೋ ಗೈಸ್, ಇದು ಬೆಟ್ಟದಲ್ಲಿ ಮೀನು ತಗೊಂಡಾಯ್ತು, ಚೈನಾ ಹಾಕಿತ್ತು. ಈಗ ಮಂಗಳವಾದಲ್ಲಿದ್ದೇನೆ, ತಂದೆದ ಅಂಗಡಿಗೆ ಬಂದದ್ದು. ಇದು ನನ್ನ ತಂದೆದ ಅಂಗಡಿ ನೋಡಿ. ಇದು ನನ್ನ ಪಿತೃಶ್ರೀ ತಂದೆಯವರು. ಯಾವಿಟ್ಲ ಮೀನು ಹಾ ದಾದೆ ಕೋರಿಯಾ ಇಜ್ಜಿ ಅವೆ ಕವರ್ ಕವರ್ ಪೋಸತ್ ಗೊಬ್ಬರ ಬೇಕಾ ಗೊಬ್ಬರ ಬೇಕಾ ಹಾಯ್ ಬಲ್ಲೆ ಒಂದು ಹಾಯ್ ಹೇಳಿ ಹಾಯ್ ಹೇಳಿ ಹಾಯ್ ಹೇಳಿ ಹೇಳತ್ತೆ ಹಾಯ್ 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 ಹೇಳಿ ಹಾಯ್ ಹಾಯ್. ಇದು ನಮ್ದು ಅಂಗಡಿ, ತರಕಾರಿ ಅಂಗಡಿ. ಪರಂಬಿ ಎಲ್ಲ ಹಾಕಿದ್ದಾರೆ, ಪರಂಬಿ ಮಿಕ್ಸಿ ಎಲ್ಲ ಉಂಟು, ಒಂದುಂಟು ನೋಡಿ. ಇದು ನನ್ನ ಅಪ್ಪ, ನಾವು ಪಪ್ಪ ಅಂತ ಕರೆಯುವುದು, ಅಪ್ಪ ಅಂತ ಕರೆಯುವುದಿಲ್ಲ, ಪಪ್ಪ. ಇರಾಗೆ ಕೆಲವೊಮ್ಮೆ ಕಾಮಿಡಿ ಮಾಡ್ತಿರ್ತಾರೆ, ಕೆಲವೊಮ್ಮೆ ಕೋಪ ಬಂದ್ರೆ ಚೆನ್ನಾಗ್ಲಿಕ್ಕಿಲ್ಲ, ಎಂತ ತಗೊಳ್ಬೇಕು ಅಂತ ಹೇಳ್ತಾರೆ ಹಾಗೆ. ಒಟ್ಟಲ್ಲಿ ಪಾಪ ತುಂಬಾ ಕಷ್ಟಪಡ್ತಾರೆ. ಓಕೆ, ಮನೆಗೆ ಹೋಗಿ ಕೋಳಿ ಇದು ಮಾಡ್ಲಿಕ್ಕೆ ಉಂಟು, ಮೀನಿದ್ದು ಸುಕ್ಕ ಮಾಡ್ಲಿಕ್ಕೆ ಉಂಟು. ಮನೆಗೆ ಹೋಗುದೇನು ಸೀದಾ.